ನನ್ನ ಎಲ್ಲ ಕುಟುಂಬದವರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಆ ದೇವರು ಆರೋಗ್ಯ, ಯಶು, ಶಾಂತಿ, ನೆಮ್ಮದಿ, ಹಣ, ಐಶ್ವರ್ಯ, ಸಂಪತ್ತು ಎಲ್ಲ ಕೊಟ್ಟು ಈ ವರ್ಷದಲ್ಲಿ ಎಲ್ಲರೂ 2026ರಿಂದ ಎಲ್ಲ ಈ ವರ್ಷದಿಂದ ಹಿಂದೆ ನಡೆದಿರೋಂಥ ಕೆಟ್ಟ ಘಟನೆಗಳನ್ನೆಲ್ಲ ಮರೆತು ಇನ್ನು ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ. ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸು, ನನ್ನ ವಿಡಿಯೋಸ್ ನೋಡ್ತಿರೋಂತಹ ನಮ್ಮ ಎಲ್ಲ ಕುಟುಂಬದವ್ರಿಗೆ ನಾನು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲಿವರೆಗೂ ತುಂಬ ಚೆನ್ನಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ. ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಕಮೆಂಟ್ ಮಾಡೋದಾಗಲಿ, ವಿಡಿಯೋಸ್ಗೆಲ್ಲ ರೆಸ್ಪಾನ್ಸ್ ಮಾಡೋದಾಗಲಿ ತುಂಬ ಚೆನ್ನಾಗಿ ನನಗೆ ಸಹಾಯ ಮಾಡಿದ್ದೀರಾ. ಎಲ್ರಿಗೂ ನನ್ನ ಕಡೆಯಿಂದ ಈ ವರ್ಷ 2026 ಹೊಸ ವರ್ಷದ ದಿನ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ರಿಗೂ ನನ್ನ ವಿಡಿಯೋಸ್ ಎಲ್ಲ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಹೊಸ ವರ್ಷ ಅಂತಂದರೆ ಎಲ್ಲರೂ ಇವತ್ತು ತುಂಬ ಖುಷಿಯಾಗಿರ್ತೀರ. ಹಾಗೆ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ನಾವು ರಾತ್ರಿ ಕೇಕ್ ಕಟಿಂಗ್ ಮಾಡಿದ್ವಿ. ನೀವು ಎಲ್ಲ ಯಾರ್ಯಾರೆಲ್ಲ ಮಾಡಿದ್ರಿ, ಯಾರ್ಯಾರೆಲ್ಲ ರಾತ್ರಿ ಎದ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ. ನಾವು ಕೇಕ್ ಕಟ್ ಮಾಡಿದ್ವಿ ನಮ್ಮ ಮನೆ ಹತ್ರ. ಹೊಸ ವರ್ಷ ಎಲ್ಲರೂ ಸೇರಿಕೊಂಡು 1 kg ಕೇಕ್ ತೊಗೊಂಬಂದು ನಮ್ಮ ಮನೆ ಹತ್ರ ಎಲ್ಲರೂ ನಾವು ರಾತ್ರಿ ನಮ್ಮ ಮಕ್ಕಳು ಎಲ್ಲ ಎದ್ದು ನಾವು ರಾತ್ರಿ ಕೇಕ್ ಕಟಿಂಗ್ ಮಾಡಿದ್ವಿ. ನೀವು ಎಲ್ಲ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೇನು ಬಂದಿಲ್ಲ ಇಲ್ಲಿಗೆ, ನಾನು ಯಾರು ಅಂತ ಗೊತ್ತು, ಧನುಷ್ ಅಂತೇಳಿ. ನಾನು ಬಂದಿಲ್ಲ, ಸುಮ್ಮನೆ ವಿಶ್ ಮಾಡೋದಕ್ಕಾಗಿ ಒಳ್ಳೆಯವ್ರ ಕಡೆಯಿಂದ ವಿಶ್ ಮಾಡಬೇಕು ಅಂತೇಳಿ. ಅದಕ್ಕೆ ಈಗ ನಿಮಗೆ ಹೆಂಗೆ ಅಂತಂದರೆ ಒಳ್ಳೆಯವ್ರನ್ನ ಕಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಇಷ್ಟಪಡ್ತಾರೆ. ಒಳ್ಳೆಯವ್ರಿಗೆ ಏನಾದರೂ ಕೆಟ್ಟದ್ದಾಗುತ್ತೆ ಅಂತಂದರೆ ಅದನ್ನು ಸಹಿಸ್ಕೊಳ್ಳಲ್ಲ, ತುಂಬ ಬೇಜಾರು ಮಾಡ್ಕೊಳ್ತೀರಾ. ವಿಡಿಯೋನೇ ಸ್ಟಾಪ್ ಮಾಡಿ ನಮಗೆ ಬೇಜಾರು ಆಗ್ತಾಯಿದೆ, ಸ್ಟೋರಿ ಚೆನ್ನಾಗಿಲ್ಲ ಅಂತೀರ. ಕೆಟ್ಟವ್ರಿಗೆ ಕೆಟ್ಟದ್ದಾದರೆ ತುಂಬ ಖುಷಿ ಪಡ್ತಾರೆ, ಆ ರೀತಿ. ಅದಕ್ಕೋಸ್ಕರ ಒಳ್ಳೆಯವ್ರ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಬೇಕು ಅಂತೇಳಿ ಇವತ್ತು ನನ್ನ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಹೋಗ್ರಪ್ಪ ಹೊಸ ಜೋಡಿ ನೀವೇ ಕಟ್ ಮಾಡಿರಿ. ಇರಲಿ ಪರವಾಗಿಲ್ಲ. ಸ್ವಾತಿ ಮುತ್ತನೇ ಮಾಡ್ತಾರೆ ಬಿಡಕ್ಕ. ಸ್ವಾತಿ ಮುತ್ತು ನೀವೇನೆ ಕಟ್ ಮಾಡಿ ಕೇಕ. ಕಟ್ ಮಾಡಿ ನೀವೇನೆ. ನೋಡಪ್ಪ ಕೇಕುನು ತಾಂಬಂದವ್ರಿ. ಏನು ಹಂಗೆ ಈಡ ತಿಂತ ಕೈ ಎದ್ದು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಬರ್ರಿ ಅಜ್ಜಿ, ಬರ್ರಿ ಎಲ್ಲರೂ ನಿಂತ ಬರ್ರಿ. ಎಲ್ಲರೂ ಒಂದು ಫೋಟೋ ತಕ್ಕೊಂಡು ಎಲ್ಲರೂ ಕೇಕ್ ಕಟಿಂಗ್ ಮಾಡೋಣ. ತುಂಬ ಚೆನ್ನಾಗಿದೆ ಕೇಕು. ಯಾರು ತಗೊಂಬಂದಿದ್ದು? ನಾನೇ ತಗೊಂಬಂದಿದ್ದು. ಜೀವಿತ ಅಣ್ಣ ಹೋದ ವರ್ಷ ನಮ್ಮ ಮನೆ ಹತ್ರ ಕಟ್ ಮಾಡಿದ್ವಿ, ಈ ವರ್ಷ ಇಲ್ಲಿ ಹೆಂಗೆ ಮಾಡೋಣ ಅಂತ ಕೇಳಿದ್ಲು. ಬಿಡಮ್ಮ ಎಲ್ಲರೂ ಇಲ್ಲಿ ಎಲ್ಲ ನಮ್ಮನೆ ಅಕ್ಕಪಕ್ಕದವಾಗ ಎಲ್ಲರೂ ಇದ್ದಾರೆ ಅಂದಮೇಲೆ ಸ್ವಾತಿ ಮುತ್ತು ನೀವು ಎಲ್ಲರೂ ಇದ್ದೀರಾ, ಅವ್ರ ಅಪ್ಪ ಅಮ್ಮ ಎಲ್ಲರೂ ಸೇರಿಕೊಂಡು ನಾವು ಸೆಲೆಬ್ರೇಷನ್ ಮಾಡೋಣ ಹೊಸ ವರ್ಷನ ಅಂತೇಳಿ ಅದಕ್ಕೆ ನಾನು ಹೋಗಿ ತಗೊಂಬಂದಿದ್ದು. ರಾತ್ರಿ 10 ಗಂಟೆಗೆ ಹೋಗಿ ತಗೊಂಬಂದಿದ್ದೀನಿ. ಟೈಮ್ ಆಯ್ತಾ ಇನ್ನೂ? ವರ್ಷ ಮಾಡ್ತಿದ್ವಿ ಹೇಳು ಸ್ವಾತಿ. ನಮ್ಮ ಮನೆ ಹತ್ರ ಎಲ್ಲ ಕೇಕ್ ಕಟಿಂಗ್ ಮಾಡ್ತಿದ್ವಿ ನಾವು. ನಮ್ಮ ಮನೆ ಹತ್ರ ನಾವೇ ಮಾಡ್ತಿದ್ವಿ, ಯಾರೂ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ನಮ್ಮ ಅಣ್ಣನ ತಗಂಗಂದೆ, ಅಣ್ಣ ನಮ್ಮೂರಲ್ಲಿ ಮಾಡ್ತಿದ್ವಿ ಅಂತ. ಇಲ್ಲೂ ಮಾಡೋಣ ಬಿಡಮ್ಮ, ಅದಕ್ಕೆ ಏನಂತೆ ಅಯ್ಯೋ ಅಂತೇಳಿ ಅದಕ್ಕೆ ಹೋಗಿ ಚಾಕ್ಲೇಟ್ ಕೇಕ್ ತಗೊಂಬಂದಿದ್ದಾನೆ. ಚೆನ್ನಾಗಿದೆ ಕೇಕ್ ಮಾತ್ರ ಸೂಪರಾಗೈತಪ್ಪ. ಎಲ್ಲರೂ ಊರಾಗೆಲ್ಲ ಇವ್ರ ಮಂತಾಗ ಅವ್ರ ಮಂತಾಗ ಇವ್ರ ಮಂತಾಗ ಎಲ್ಲರೂ ಕಟ್ ಮಾಡ್ತಾರಪ್ಪ. ಎಲ್ಲರೂ ಕಟ್ ಮಾಡ್ತಾ ಇದ್ದಾರೆ ಕಣತಿ. ಇವ್ಯಾತ ಇಲ್ಲ ಧನುಷ್. ಆಗ ಅವರು ಸುಮ್ಮನೆ ಅನಿಕೊಂಡವ್ರಿ, ಯಾ ಥರದ್ದು ಇಲ್ಲ ಹೇಳು. ನಾನು ನಿಮ್ಮ ಅಮ್ಮನ ಕಾರದನಪ್ಪ ಬರೋಲ್ಲ ಅಂತ ಜೀವನ. ಅವಮ್ಮ ಅಲ್ಲೇ ಮನಿಕೊಂಡಾಗ ಅವಮ್ಮನ ಮನಿಕೊಂಡಾಗ ಎದ್ದಳ್ಬೇಕಂದ್ರೆ ಆಗಲ್ಲ. ಅಲ್ಲೇ ಮನಿಕೆ ಬಿಟ್ಟೈತೆ ಅವಮ್ಮಯ್ಯ. ನೋಡ್ರಿ ಟೈಮ್ ಐತಿ, ಇನ್ನೂ ಟೈಮ್ ಐತೆ. ಟೈಮ್ ನೋಡ್ಕೊಂಡು 12 ಗಂಟೆ ಆಗ್ತಿದ್ದಂಗೆ ಕಟ್ ಮಾಡಿಬಿಡೋದೆ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು ಸ್ವಾತಿ ಮುತ್ತು. ಈಗ ನನಗೆ ಈ ಥರ ಏನಾದರೂ ಫಂಕ್ಷನ್ಗಳು ಬಂದೈತೆ ಅಂತಂದರೆ ತುಂಬ ಇಷ್ಟ ಅಕ್ಕ. ನನಗೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು, ಎಲ್ಲರೂ ತುಂಬ ಖುಷಿಯಾಗಿರಬೇಕು, ಅದೇ ನನಗಿಷ್ಟ. ಈ ರೀತಿ ನನಗೆ ಸೆಲೆಬ್ರೇಷನ್ ಮಾಡೋದಂತಂದರೆ ನನಗೆ ತುಂಬಾ ಇಷ್ಟ. ನನಗೆ ಯಾವುದೇ ಆಗಲಿ ನಾನು ಹಿಂದೆ ಮುಂದೆ ಏನೂ ನೋಡೋಕ್ಕಾಗಲ್ಲ. ದುಡ್ಡು ಎಷ್ಟಾದರೂ ಮುಗಿಲಿ, ನನ್ನ ದುಡ್ಡಿನ ಬಗ್ಗೆ ಮಾತ್ರ ಯಾವತ್ತೂ ಯೋಚನೆ ಮಾಡೋಕ್ಕೋಗಲ್ಲ. ನಾನು ಅಷ್ಟೇಪ್ಪ. ನಮ್ಮಮ್ಮ ಇನ್ನು ಕೇಳು, ನಾನು ಬೇಕಾದರೆ ತಂದು ಬಿಡ್ತಿದ್ದೆ. ಏನು ಮಾಡೋಣ, ನಮ್ಮಮ್ಮಯ್ಯ ಏನು ಹೇಳಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ನಾನು ಮತ್ತೆ ಬಿಟ್ಟೆ, ಇಲ್ಲ ನಾನೇ ತಂದುಬಿಡ್ತಿದ್ದೆ. ನಾನು ಅಷ್ಟೇ, ಇಂಥವಕ್ಕೆಲ್ಲ ಏನು ಹಿಂದೆ ಮುಂದೆ ನೋಡೋಕ್ಕೋಗಲ್ಲ. ಆಲೆ ಮನೆ ಕಂಡವ ಧನುಷ ಅವೆಲ್ಲ ನಾವು ಮನೆ ಕಂಡವೆ. ಒಂದ್ಸತಿ ಜೋರಾಗಿ ಎಲ್ಲರೂ ಕೇಕ್ ಹಾಕ್ಬಿಡ್ರಿ. ನೋಡಿ ಕೇಕ್ ಕಟ್ ಮಾಡ್ತಾರೆ ಎಂಬುದು ಗೊತ್ತಾಗಲಿ ಅವ್ರಿಗೆ. ಎಲ್ಲರೂ ಒಂದ್ಸತಿ ಹೂ ಅಂದ್ಬಿಡ್ರಿ. ಎಲ್ಲರೂ ಏನಪ್ಪ ಇದು ಇಷ್ಟು ಜೋರಾಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನ್ಯೂ ಇಯರ್ನ, ಏನು ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ ಸ್ವಾತಿರ್ ಮನೆ ಹತ್ರ ಅಂತೇಳಿ ಎಲ್ಲರೂ ನೋಡ್ತಿರ್ತಾರೆ. ಅಯ್ಯೋ ನಮ್ಮ ಅಜ್ಜಿ ಬೇರೆ ಇಲ್ಲೇ ಮನೆ ಕಂಡಿರುತ್ತೆ, ಬೈಕಳುತ್ತಿ. ಹುಡುಗರು ಏನಿದು ಹಿಂಗೆ ಈಟತ್ನಾಗ ಸರ್ವತ್ನಾಗ ಅಂತೈತಿ. ಮುದುಕರಿಗೆ ಗೊತ್ತಾಗಲ್ಲ ಬಿಡ್ಕಮಲ್ಲ, ಇದು ಯಾಕಿದು ಸರ್ವತ್ನಾಗ ಈ ಪಾಟಿ ಹುಡುಗರು ಹಿಂಗೆ ಮುಲ್ಗುಡ್ತಾವೆ ಅಂತ ಬೈಕೆಮ್ಮತ್ತವ ಅಜ್ಜಿ. ವಯಸ್ಸಾದಾರೆ ಹಂಗೆ ಹೇಳು. ಆ ಸತ್ಯಕ್ಕೆ ಏನು ಗೊತ್ತು? ಮೊದಲಿನ ಕಾಲದಾಗೆಲ್ಲ ಇಂಥವೆಲ್ಲ ಎಲ್ಲಿ ಮಾಡಾರ? ಅವ್ರಿಗೆಲ್ಲ ಏನು ಗೊತ್ತೇಳು? ಇಂಥವೆಲ್ಲ ಅವ್ರಿಗೆ ಯಾತಕ್ಕೆ ಗೊತ್ತಿಲ್ಲ, ಬಡ್ಕೊಂಡಿಲ್ಲ. ಅದಕ್ಕೆ ಅವರು ಯಾತೂ ಇಂಥವೆಲ್ಲ ನೋಡ್ದಾರಲ್ಲ ಮಾಡ್ದಾರಲ್ಲ ಬಿಡು. ಸುಮ್ಮನೆ ನಿಮ್ಮ ಖುಷಿ ನೀವು ಮಾಡ್ಕೋಬೇಕು.
ಕಟಿಂಗ್ ಮಾಡ್ರಿ, ಟೈಮ್ ಆಯ್ತು ಮಾಡ್ರಿ. ಬರ್ರಿ ಸ್ವಾತಿ ಮತ್ತು ನೀವೇ ಮಾಡ್ರಿ. ಇಲ್ಲ ಅಕ್ಕ, ಹೊಸ ಜೋಡಿ ನೀವೇ ಮಾಡ್ರಿ. ಹೊಸ ಜೋಡಿ ನೀವೇ ಮಾಡ್ರಪ್ಪ. ಪಾಪ ನೀವೇ ಮಾಡಪ್ಪ. ಜೀವಿತಾ ನೀವೇ ಮಾಡ್ರಿ. ಹೊಸ ಜೋಡಿ ಅಲ್ಲ, ಮಾಡ್ರಿ ನೀವೇನೆ. ಹೊಸ ಜೋಡಿ ಮಾಡಬೇಕು ಅಂತದ್ರಾಗೆ ಎಲ್ಲರೂ ಮಾಡ್ರಿ, ಹಿಂಗೆ ಕೈ ಹಿಡ್ಕೊಳ್ರಿ, ಅದಕ್ಕೆ ಏನಂತೆ. ಎಲ್ಲರೂ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಸ್ವಾತಿ, ಮುತ್ತು, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಕಣಪ್ಪ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು. ಹ್ಯಾಪಿ ನ್ಯೂ ಇಯರ್ ಸ್ವಾತಿ ಮುತ್ತು, ಜೀವಿತಾ ಡಾರ್ಲಿಂಗ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ನಮ್ಮ ಜೀವನದಲ್ಲಿ ಮದುವೆ ಆಗಿ ಫಸ್ಟ್ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಬರೋ ದಿನಗಳಲ್ಲೆಲ್ಲ ನಾವು ತುಂಬ ಸಂತೋಷವಾಗಿ ತುಂಬ ಚೆನ್ನಾಗಿ ಕಳಿತೀವಿ. ಇವಾಗ ನಾನು ಮದುವೆ ಆಗಿದ್ದ ಸ್ವಲ್ಪ ದಿನಕ್ಕೇ ಹೊಸ ವರ್ಷ ಅನ್ನೋದು, ಹಬ್ಬ ಅನ್ನೋದು ಬಂದೈತೆ. ಹೊಸ ವರ್ಷ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಮದುವೆ ಆದಾಗಿಂದ ಫಸ್ಟ್ ಆಚರಣೆ ಮಾಡ್ತಾ ಇರೋದು ಇದು. ಹೊಸ ವರ್ಷ ಅಂತಂದರೆ ಅದು ಸುಮ್ಮನೆ ಬರೋದಿಲ್ಲ, ಎಲ್ಲರ ಜೀವನದಲ್ಲೂ ಈ ರೀತಿ ಬರೋದಿಲ್ಲ. ಮದುವೆ ಆದಮೇಲೆ ಬೇರೆ ಬೇರೆ ಹಬ್ಬಗಳೇ ಬರ್ತವೆ. ಆದರೆ ನಮ್ಮ ಜೀವನದಲ್ಲಿ ಬಂದಿರೋ ಅಂಥ ಹಬ್ಬನೇ ತುಂಬ ಸ್ಪೆಷಲ್ ಅಲ್ವಾ. 2026 ಹೊಸ ವರ್ಷ ನಮ್ಮ ಜೀವನದಲ್ಲಿ ಬಂದಿದೆ. ನಾವು ಇನ್ನು ತುಂಬ ಸಂತೋಷವಾಗಿ ಇಬ್ಬರೂ ತುಂಬ ಖುಷಿಯಾಗಿ 100 ಕಾಲ ಹಿಂಗೇ ಇರ್ತೀವಿ ನಾವು. ಎಲ್ಲರೂ ಚೆನ್ನಾಗಿರಬೇಕು. ಚೆನ್ನಾಗಿದ್ರೇ ಒಂಥರ ಚೆಂದ. ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಖುಷಿಯಾಗಿ ಹಳೇದೆಲ್ಲ ಮರೆತು ಏನಿದ್ರು ಇನ್ನು ಹೊಸ ಜೀವನ ಶುರು ಮಾಡಬೇಕಾದ್ರೆ ಯಾರೇನು ಹೇಳಿದ್ರು ಹಳೇದೆಲ್ಲ ಏನು ಕೇಳಬೇಡ ಜೀವಿತ. ಇನ್ನು ಹೊಸ ವರ್ಷ ಹೊಸದನ್ನೇ ನೋಡ್ತಾ ಇರಬೇಕು. ಹೊಸದನ್ನು ಕಲಿಬೇಕು. ಹೊಸದೆಲ್ಲ ನಾವು ಏನೇ ನಮ್ಮ ಜೀವನದಾಗ ನಡೆದಿದ್ರು ಮರಿಬೇಕು. ಹಿಂಗೆ ಹೇಳ್ತಾರೆ ಅಷ್ಟೇ. ಹೊಸ ದಿನ ನಾವೇನಿದ್ರು ಹಳೆ ದ್ವೇಷ ಎಲ್ಲ ಮರಿಬೇಕು ಅಂತ ತಿರ್ಗಿ ಅದೇ ಬಂದೇ ಬರುತ್ತೆ. ಅದೆಲ್ಲ ಮಾತಾಡ್ತಾರೆ. ನಿನ್ಗೂ ಒಯ್ದು ಕೊಡ್ರಪ್ಪ ತಗೊಂಡೋಗಣ. ತಿಂದು ಮನಿಕೆ ಮನತ್ತೆ. ಎಲ್ಲರೂ ಡ್ಯಾನ್ಸ್ ಮಾಡಿರಿ. ಸ್ಪೀಕರ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋಣ. ಎಲ್ಲರೂ ಡ್ಯಾನ್ಸ್ ಮಾಡಿರಿ. ಎಲ್ಲ ಮಾಡಿರಿ. ನಾವೆಲ್ಲಪ್ಪ, ನೀವೆಲ್ಲ ಮಾಡ್ಗೆಳ್ರಿ. ನೀವು ಸ್ವಾತಿ ಎಲ್ಲ ಜೀವಿತ ಇವ್ ಎಲ್ಲರೂ ಜೀವಿತನ ಗಂಡ ಎಲ್ಲರೂ ಇದ್ದಾರೆ. ಎಲ್ಲರೂ ಡ್ಯಾನ್ಸ್ ಮಾಡಿರಿ. ನೋಡ್ರಿ ನೀವು ಸೊಮ್ಮೆಗೆ ಅದೇ ಹೋಗ್ತೀರಿ. ಅಯ್ಯೋ ನಮಗೆ ನಿದ್ದೆ ಗೊತ್ತಾಯ್ತಪ್ಪ. ನಾವೇನು ಡ್ಯಾನ್ಸ್ ಗಿನ್ಸ್ ಎಲ್ಲನ ಇನ್ನೆಲ್ಲಿ. ನೀವೇ ಎಲ್ಲನ ಮಾಡಿರಿ ಡ್ಯಾನ್ಸ್ ಎಲ್ಲ. ನಾವು ಕೇಕ್ ಕೊಡ್ರಿ, ತಿಂದು ಹೋಗ್ತೀವಿ. ನೀವೇ ಮಾಡಿರಿ ಡ್ಯಾನ್ಸ್ ಎಲ್ಲ. ಇವತ್ತು ಬೆಳಕರಿಯವರೆಗೂ ಮನೆ ಕೆಮ್ಮಲ್ಲ. ಇಲ್ಲ ಕಣಮ್ಮ, ಒಂದು 2 ಗಂಟೆ ತನಕ ಎದ್ದಿರ್ತೀವಿ ಅಷ್ಟೇ. ಒಂದು 2 ಗಂಟೆ ತನಕ ಎದ್ದು ಡ್ಯಾನ್ಸ್ ಮಾಡ್ಕೊಂಡು ಬರ್ತೀವಿ. ಹೇಳು ಹೋಗು. ಚೆನ್ನಾಗಿ ಇವಾಗೆಲ್ಲ ಡ್ಯಾನ್ಸ್ ಮಾಡಬೇಕು. ಎಲ್ಲರೂ ಸ್ಪೀಕರ್ ಹಾಕ್ಬಿಟ್ಟು ಇವಾಗೆಲ್ಲ ಕೇಕ್ ಕೊಯ್ಕೊಂಡು ತಿಂದುಬಿಟ್ಟು ಎಲ್ಲ ಇವಾಗ ಡ್ಯಾನ್ಸ್ ಮಾಡಬೇಕು. ಎಲ್ಲರೂ ಇವಾಗ ಡ್ಯಾನ್ಸ್ ಮಾಡ್ಬೇಕು. ಎಲ್ಲರೂ ಮಾಡಿದ್ರೇ. ಸ್ವಾತಿ ಮುತ್ತು ಅಣ್ಣ ಎಲ್ಲರೂ ಮಾಡಬೇಕು. ನೀವು ಹೋಗ್ಬೇಡ್ರಿ ಅಜ್ಜಿ, ಇರ್ರಿ. ಇಲ್ಲ ಕಣಮ್ಮ, ನಾವಿನ್ನೆಲ್ಲ ಇರ್ತೀವಿ. ನಾವೆಲ್ಲನ ಹೋಗಿ ಮನೆ ಕೆಂಪ ಖಾಲಿ ನಿದ್ದು ಬಂದಂಗೆ ಆಗ್ತೈತಿ. ನಾನು ಗಾಳಿ 9:30 9:10 ಗಂಟೆ ಹೊಡೋದಿಗೆ ನಿದ್ದು ಬಂದುಬಿಡುತ್ತೆ. 12 ಗಂಟೆ ತನಕ ಎದ್ದಿರಕ್ಕೆ ಅಲ್ಲಿ ಹುಡುಗರು ಬಲವಂತಕ್ಕೆ ಎದ್ದಿರೋದಾತು. ದಿನ ಎದ್ದಿರಲ್ಲ ಇರ್ರಿ ಅಂದರೆ ಇರೋಕ್ಕಾಗಲ್ಲ. ನಮ್ಗೆ ಅಲ್ಲೇನೇ ರೋಡಿ ಇಲ್ಲ. ನಮ್ಗೆ ಗಾಳಿ 9:30 10 ಗಂಟೆ ಹೊಡತಿ ಮನೆಗೆ ಬಿಡ್ತೀವಿ ನಿಮ್ಮದೇ. ಹಂಗೆ ಮತ್ತೆ ಆಗೋದು. ಅಯ್ಯೋ ನಮ್ಮ ಅತ್ತೇನೋ ಹಂಗೇನೆ. ಎದ್ದಿರು ಅಂದರೆ ಇಲ್ಲಮ್ಮ ನೀವು ಮಾಡ್ಕೇಳ್ರಿ, ನಾವು ನಮಗೆ ಇದು ಗೊತ್ತೈತಿ ಅಂತ ಸುಮ್ಮನೆ ಮನಿಕೆ ಅಂತು. ಮತ್ತೊಮ್ಮೆ ಎಲ್ರಿಗೂ ನಮ್ಮ ಚಾನಲ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೇದಾಗಲಿ. ಈ ಹಿಂದೆ ನಡೆದಿರೋಂತಹ ಕಹಿ ಘಟನೆಗಳನ್ನೆಲ್ಲ ಮರೆತು ಎಲ್ಲರೂ ಸಂತೋಷವಾಗಿರ್ರಿ. ಇವತ್ತು ತುಂಬ ಒಳ್ಳೆಯ ದಿನ, ಗುರುವಾರ, ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, 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 ಹ್ಯಾಪಿ ನ್ಯೂ ಇಯರ್. ಹೇಳಮ್ಮ ಹ್ಯಾಪಿ ನ್ಯೂ ಇಯರ್.